ಸೈಟ್ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ವೇಳೆ ಶ್ರೀನಿವಾಸ್ ಎಂಬಾತನ ಮೇಲೆ ಮಚ್ಚಿನಿಂದ ಹಲ್ಲೆ. ಕಲ್ಪತರುನಾಡು ತುಮಕೂರು ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಗಳು ನಡೆಯುತ್ತಿದ್ದು ಇವು ವಿಕೋಪಕ್ಕೆ ತಿರುಗ್ತಾ ಇವೆ. ಸದ್ಯ ಇಂತಹದ್ದೇ ಒಂದು ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಸೈಟ್ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಶುರುವಾಗಿದ್ದ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಗ್ರಾಮದಲ್ಲಿ ನಡೆದಿದೆ. ಗುರುವಾರ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವೈಎನ್ ಹೊಸಕೋಟೆ ಗ್ರಾಮದ ಶ್ರೀನಿವಾಸ್ ಹಾಗೂ ನಾಗರಾಜ್ ಕುಟುಂಬದ ನಡುವೆ ಸೈಟ್ ವಿಚಾರಕ್ಕೆ ಗಲಾಟೆ ನಡೀತಾ ಇತ್ತು. ಈ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ ಎನ್ನಲಾಗಿದೆ. ಪ್ರಕರಣ ಕೋರ್ಟ್ನಲ್ಲಿರುವ ವೇಳೆಯೂ ಎರಡು ಕುಟುಂಬಗಳ ನಡುವೆ ಪರಸ್ಪರ ಗಲಾಟೆ ನಡೆದಿದೆ. ಈ ಗಲಾಟೆಯಲ್ಲಿ ಶ್ರೀನಿವಾಸ್ ಮೇಲೆ ನಾಗರಾಜ್ ಕುಟುಂಬಸ್ಥರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸರ್, ಅದೇ ನಾಗರಾಜ್ ಅಂತ ಆರೋಪ ಮಾಡ್ತಿರೋರು. ನಾಗರಾಜ್ದು ಸೈಟು ಆ ಕಡೆ ಇದೆ ಸರ್, ಅದು ಅಲ್ಲಿದೆ ಸರ್. ಇದು ಸೆಟ್ರ್ ಹತ್ರ ನಾವು ತಗೊಂಡಿರೋದು, ದುಡ್ಡು ಕೊಟ್ಬಿಟ್ಟು ನಾವು ಸೆಟ್ರ್ ಹತ್ರ ತಗೊಂಡಿರೋದು. ಸಿವಿಲ್ ಮ್ಯಾಟ್ರ್ ಅಂತವ್ರೆ. ಸಿವಿಲ್ ಮ್ಯಾಟ್ರ್ ಏನಿಲ್ಲ, ಸಿವಿಲಲ್ಲೆಲ್ಲ ಅವರೆಲ್ಲ ಗೆದ್ದುಬಿಟ್ಟು ನಮ್ಮ ತಂದೆಯವ್ರ ಹೆಸರಿಗೆ ಮಾಡಿಸ್ಕೊಂಡಿರೋದು. ನಾವು ಅವ್ರಿಗೆ ಒಪ್ಪಿಗೆ ಪತ್ರ ಕೊಟ್ಟು ಎಲ್ಲ ಮಾಡಿಬಿಟ್ಟು ನಾವು ಮಾಡಿಸ್ಕೊಂಡಿರೋದು. ನಮ್ಮ ಸೈಟಲ್ಲಿ ನಮ್ಮ ತಂದೆಯವರು ನಾವು ಕುರಿ ಶೆಡ್ಗಂತ ನಾವು ಇಲ್ಲಿ ಮನೆ ನಿರ್ಮಾಣ ಮಾಡಬೇಕಂತ ನಾವು ಕಲ್ಲಿಂದ ತಗೊಂಡು ಮಾಡ್ತಾಯಿದ್ರೆ ಅವರು E1 ಬ್ಲಾಕ್ ಅಂದಿಂದ ಬಂದುಬಿಟ್ಟು ನಮ್ಮ ತಂದೆನ, ನಮ್ಮ ತಾಯಿನ ನಾಗರಾಜ್ ಅನ್ನೋನು ನೈಟಿ ತಗೊಂಡು ಅರ್ದ್ಬಿಟ್ಟು ನಮ್ಮ ತಂದೆನ ಅಶ್ವಿನಿ ಅವ್ರು ಬಂದುಬಿಟ್ಟು ಮುಚ್ಚಿ ತಗೊಂಡು ಹೊಡೆದ್ಬಿಟ್ಟು ಇದೆಲ್ಲ ಅಳ್ದಾಡ್ತಾ ಇದ್ದರೆ ನನ್ನ ಮಗನ ಸ್ಕೂಲಿಂದ ಬಿಟ್ಟು ಬಂದಾಗ ನಾನು ಬಿಡ್ಸಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೂ ಅಲ್ಲೇ ಮಾಡಿದ್ದಾರೆ ಸ್ವಾಮಿ. ನಾನು ಯಾರ ಹತ್ರ ಹೇಳಿ ಸುಮ್ಮನೆ ಹೋಗ್ಬಿಟ್ಟು IG ಹತ್ರ ಹೋಗ್ತೀವಿ, ನಾವು DC ಹತ್ರ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೂ ಬಂದು ಇದು ಮಾಡವ್ರೆ. ಮಾಡಿರೋದು ಯಾರು ರಕ್ತ ಬಂದೈತೆ, ಯಾರು ಕಾನೂನು 4 ಸ್ಟಿಚಿಂಗ್ ಬಿದ್ದಿದ್ದಾವೆ ನಮ್ಮ ತಂದೆಗೆ, ನಿಲ್ಲಕ್ಕಾಗ್ತಾ ಇಲ್ಲ. ಸೈಟ್ ವಿಚಾರ ಕೋರ್ಟ್ನಲ್ಲಿದ್ರೂ ಕೂಡ ಶ್ರೀನಿವಾಸ್ ಎಂಬಾತನೇ ನಾಗರಾಜ್ ಕುಟುಂಬದವರನ್ನ ಜಗಳಕ್ಕೆ ಪ್ರವೋಕ್ ಮಾಡಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಎರಡೂ ಕುಟುಂಬಗಳ ನಡುವೆ ಗಲಾಟೆ ಶುರುವಾಗಿದೆ. ಬಳಿಕ ನಾಗರಾಜ್ ಹಾಗೂ ಕುಟುಂಬಸ್ಥರು ಶ್ರೀನಿವಾಸ್ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಗಲಾಟೆಯಲ್ಲಿ ಶ್ರೀನಿವಾಸ್ ಕಣ್ಣು, ಮೈ ಕೈಗೆ ಗಾಯಗಳಾಗಿದ್ದು ಗಂಭೀರ ಗಾಯಗೊಂಡಿದ್ದ ಶ್ರೀನಿವಾಸ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ನನ್ನ ಸೈಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಹೊಡೆದ್ಬಿಟ್ಟು ಗುಡ್ಲಿ ತಗೊಂಡು ಮಚ್ಚಿ ತಗೊಂಡು ಆಗಿಬಿಟ್ಟು ನಾಗರಾಜು ಅಶ್ವಿನಿ ಬಂದು ಇಟ್ಕೊಂಡು ನನ್ನ ಬಡ್ದೈತೆ. ನನ್ನ ಹೆಂಡ್ತಿನ ಬಂದು ನಾಗರಾಜು ನೈಟಿ ಎಲ್ಲ ಅರ್ದ್ಬಿಟ್ಟು ಬಡ್ದೇ ಇದ್ದಾನೆ. ಅಡ್ಡ ಹೋಗಿದ್ದಕ್ಕೆ ನನ್ನ ಎಲ್ಲರೂ ಬಂದು ಗೊಡ್ಲಿ ತಗೊಂಡು ಮಚ್ಚು ತಗೊಂಡು ತಾಯಿ ಮಕ್ಕಳು ಅವ್ರ ಅಪ್ಪರೆಲ್ಲ ಬಂದು ಈ ಥರ ನನ್ನೆಲ್ಲ ಮರ ತೆಗೆದುಬಿಟ್ಟು ಹಾಕಿದ್ದಾರೆ. ನನ್ನ ಪರಿಸ್ಥಿತಿ ನೋಡಿ ಅಡ್ಡ ಬಿದ್ದೆ. ಯಾರು ನನ್ನ ಮಗ ಯಾರು ಇಲ್ಲಿ ನಾನು ತುಮಕೂರು ಹಾಸ್ಪಿಟಲ್ ಹೋಗಿದ್ದೆ, ಅಲ್ಲಿ ಆಗಲ್ಲ ಅಂದರು. ನಾನು ಕೈಲಿ ಹೋಗಿ ಆಗ್ತಾಯಿಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕಂತ ಇದ್ದೀನಿ. ನನಗೆ ಕಾಸಿಲ್ಲ, ಯಾತಿ ಇಲ್ಲ. ಇನ್ನು ವೈಎನ್ ಹೊಸಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು ಸದ್ಯ ಎರಡೂ ಕುಟುಂಬಗಳಿಂದ ಪರಸ್ಪರ ದೂರು ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಗಂಭೀರ ಗಾಯಗೊಂಡಿರುವ ಶ್ರೀನಿವಾಸ್ ಕುಟುಂಬಸ್ಥರು ಪೊಲೀಸರ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಘಟನೆ ನಡೆದು 4 ದಿನವಾದರೂ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಸಣ್ಣ ಸೈಟ್ ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುವ ಮಟ್ಟಿಗೆ ತಲುಪಿದ್ದು ಪೊಲೀಸರು ಈ ಪ್ರಕರಣವನ್ನ ಹೇಗೆ ಇತ್ಯರ್ಥಗೊಳಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.